ಅಸ್ತಿತ್ವದಲ್ಲಿಲ್ಲದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಹೆಸರಿನಲ್ಲಿ 57 ಲಕ್ಷ ರೂಪಾಯಿಗಳ ವಂಚನೆ. ಅಲ್ಪಸಂಖ್ಯಾತ ಕಲ್ಯಾಣ ಯೋಜನೆಗಳ ಅನುಷ್ಠಾನದಲ್ಲಿನ ಗಂಭೀರ ಲೋಪಗಳು ಬಹಿರಂಗ. ನಕಲಿ ಮಿಷನರಿ ಶಾಲೆಗಳು ಮತ್ತು ಮದರಸಾಗಳ ವಿದ್ಯಾರ್ಥಿ ವೇತನ ಹಗರಣ ಬಯಲು. ಸರ್ಕಾರ ನಡೆಸುವ ಅಲ್ಪಸಂಖ್ಯಾತ ಕಲ್ಯಾಣ ಯೋಜನೆಗಳ ಅನುಷ್ಠಾನದಲ್ಲಿನ ಗಂಭೀರ ಲೋಪಗಳು ಈಗ ಬಹಿರಂಗಗೊಂಡಿದೆ. ಹೌದು, ಭೋಪಾಲ್ನ ಅಪರಾಧ ವಿಭಾಗವು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಹಗರಣವನ್ನು ಬಯಲಿಗೆಳೆದಿದೆ. ಭೋಪಾಲ್ನಲ್ಲಿ ಕೇಂದ್ರೀಕೃತವಾಗಿರುವ ಆದರೆ ರಾಜ್ಯಾದ್ಯಂತ ನಡೆದಿದೆ ಎಂದು ನಂಬಲಾದ ಈ ವಂಚನೆಯ ಚಟುವಟಿಕೆಯನ್ನು ಬಳಸಿಕೊಂಡು ಮಾನ್ಯತೆ ಪಡೆಯದ ಮದರಸಾಗಳು ವಿದ್ಯಾರ್ಥಿಗಳೇ ಇಲ್ಲದೆ ನಕಲಿ ವಿದ್ಯಾರ್ಥಿಗಳ ಕಲಿಕಾ ದಾಖಲೆಗಳನ್ನು ಸೃಷ್ಟಿಸಿ ಅವುಗಳನ್ನು ಈ ವಂಚನೆಯ ಪ್ರಮುಖ ಸಾಧನವಾಗಿ ಬಳಸಿಕೊಂಡು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಯೋಜನೆಯಡಿಯಲ್ಲಿ ಸುಮಾರು 57.78 ಲಕ್ಷ ರೂಪಾಯಿಗಳನ್ನು ವಂಚಿಸಲಾದ ಪ್ರಕರಣ ಈಗ ಬಯಲಾಗಿದೆ. ಭೋಪಾಲ್ ಕ್ರೈಂ ಬ್ರಾಂಚ್ ಪ್ರಸ್ತುತ ಭೋಪಾಲ್ನಲ್ಲಿ 23 ಖಾಸಗಿ ಶಾಲೆಗಳು ಮತ್ತು 17 ಮದರಸಾಗಳು ಮತ್ತು ರಾಜ್ಯಾದ್ಯಂತ ಒಟ್ಟು 104 ಶಾಲೆಗಳ ತನಿಖೆ ನಡೆಸುತ್ತಿದೆ. ಜೂನ್ 17, 2025ರಂದು ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಮಂಡಳಿಯು ಔಪಚಾರಿಕ ದೂರು ದಾಖಲಿಸಿದ ನಂತರ ಈ ವಂಚನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿ ವೇತನ ಪೋರ್ಟಲ್ನಲ್ಲಿ ವೈಪರೀತ್ಯಗಳನ್ನು ಗಮನಿಸಿದ ಕೇಂದ್ರ ಸಚಿವಾಲಯ ನಗರದಾದ್ಯಂತ ತನಿಖೆ ನಡೆಸಲು ಆದೇಶಿಸಿದ ನಂತರ ಮಿಷನರಿ ನಡೆಸುವ ಶಾಲೆಗಳು ಮತ್ತು ಮದರಸಾಗಳ ಹೊಣೆಗಾರಿಕೆ ಮತ್ತು ಮೇಲ್ವಿಚಾರಣಾ ಕಾರ್ಯವಿಧಾನಗಳನ್ನೇ ಪ್ರಶ್ನಿಸುತ್ತಿದೆ. ಇದಕ್ಕೆ ಉದಾಹರಣೆಯಾಗಿ ಭೋಪಾಲ್ನ ಜಹಂಗೀರ್ಬಾದ್ನಲ್ಲಿ ಸಿಟಿ ಮಾಂಟೆಸರಿ ಶಾಲೆ ಎಂಬ ಹೆಸರನ್ನು ಹೊಂದಿರುವ ನಾಮಫಲಕ ನೇತಾಡುತ್ತಿತ್ತು. ಆದರೆ ಸ್ಥಳೀಯರು ವಿಳಾಸಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಯಾವುದೇ ಶಾಲೆ ಇರಲಿಲ್ಲ. ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳಿಲ್ಲದ ಕಟ್ಟಡ ಮಾತ್ರ ಇತ್ತು. ಈ ಬಗ್ಗೆ ಸ್ಥಳೀಯ ಪಾನ್ ಮಾರಾಟಗಾರ ಮುರ್ಷಿದ್ ಅಹಮದ್ ಎಂಬುವರು ಪ್ರತಿಕ್ರಿಯಿಸಿ, ಈ ಬೋರ್ಡ್ 2 ವರ್ಷಗಳಿಂದ ಇಲ್ಲಿದೆ, ಆದರೆ ನಾನು ಎಂದಿಗೂ ವಿದ್ಯಾರ್ಥಿ ಅಥವಾ ಶಿಕ್ಷಕರನ್ನ ನೋಡಿಲ್ಲ ಎಂದಿದ್ದಾರೆ. ಹಗರಣ ಹೇಗೆ ಕೆಲಸ ಮಾಡಿದೆ? ಕಾರ್ಯವಿಧಾನ ಸರಳವಾಗಿದ್ದರೂ ಪರಿಣಾಮಕಾರಿಯಾಗಿತ್ತು. ಸಂಸ್ಥೆಗಳು ನಕಲಿ ವಿದ್ಯಾರ್ಥಿಗಳ ವಿವರಗಳನ್ನು ಸರ್ಕಾರದ ಡಿಜಿಟಲ್ ವಿದ್ಯಾರ್ಥಿ ವೇತನ ಪೋರ್ಟಲ್ಗೆ ಅಪ್ಲೋಡ್ ಮಾಡಿದವು. ನಂತರ ಈ ಅರ್ಜಿಗಳನ್ನು ಅಧಿಕಾರಿಗಳು ಭೌತಿಕ ಪರಿಶೀಲನೆ ಇಲ್ಲದೆ ಜಿಲ್ಲಾ ಮತ್ತು ರಾಜ್ಯ ನೋಡಲ್ ಅಧಿಕಾರಿಗಳಿಗೆ ಮತ್ತು ಅಂತಿಮವಾಗಿ ಕೇಂದ್ರ ಸಚಿವಾಲಯಕ್ಕೆ ರವಾನಿಸಿದರು. ಅನುಮೋದನೆ ಪಡೆದ ನಂತರ ಪ್ರತಿ ವಿದ್ಯಾರ್ಥಿಗೆ 5,700 ರೂಪಾಯಿ ವಿದ್ಯಾರ್ಥಿ ವೇತನದ ಮೊತ್ತವನ್ನು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿತ್ತು. ಆದರೆ ಈ ಸಂದರ್ಭದಲ್ಲಿ ಆ ಖಾತೆಗಳು ವಿದ್ಯಾರ್ಥಿಗಳಲ್ಲ, ಬದಲಾಗಿ ಶಾಲಾ ನಿರ್ವಾಹಕರ ಸಂಬಂಧಿಕರು ಅಥವಾ ಸಹವರ್ತಿಗಳಿಗೆ ಸೇರಿವೆ. ಖಾತೆಗಳಿಗೆ ಹಣ ತಲುಪಿದ ನಂತರ ಅದನ್ನು ತ್ವರಿತವಾಗಿ ಹಿಂಪಡೆಯಲಾಯಿತು. ಇದರಿಂದಾಗಿ ವಂಚನೆಯನ್ನು ನೈಜ ಸಮಯದಲ್ಲಿ ಪತ್ತೆ ಹಚ್ಚುವುದು ಕಷ್ಟಕರವಾಯಿತು.